ವೀಕ್ಷಕರೇ ನಮಸ್ಕಾರ. ಈ ವಿಡಿಯೋದಲ್ಲಿ ನೀವು ಒಬ್ಬ ರೈತನ ತಕ್ಕ ಮಟ್ಟದ ಖುಷಿ, ಇನ್ನೊಬ್ಬ ರೈತನ ಸಂಕಷ್ಟ ಪರಿಸ್ಥಿತಿನ ನೋಡ್ಬೋದು. ಹೌದು ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ನನ್ನ ಆದಿ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಎಸ್ ವೀಕ್ಷಕರೇ, ಮಳೆ ಅಂತೂ ಸಂಪೂರ್ಣವಾಗಿ ಮರೆಮಾಚಿದೆ. ಇನ್ನೂವರೆಗೂ ಈ ಗ್ರಾಮದಲ್ಲಿ ಹಸಿ ಮಳೆ ಅನ್ನೋದು ಆಗೇ ಇಲ್ಲ. ಕೆಲವೊಂದು ಗ್ರಾಮದಲ್ಲಿ ಆಗ್ತಾ ಇದೆ ನಮ್ಮ ರಾಯಚೂರು ಡಿಸ್ಟಿಕ್ನಲ್ಲಿ, ಬಟ್ ಈ ಗ್ರಾಮದಲ್ಲಿ ಮಳೆನೇ ಆಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬೋರ್ವೆಲ್ ನೀರನ್ನ ಬಿಟ್ಕೊಂಡು ಈ ಒಂದು ಮಟ್ಟದಲ್ಲಿ ಹತ್ತಿ ಬೆಳೆನ ಬೆಳೆಸ್ಕೊಂಡು ಒಂದು ರೀತಿಯಲ್ಲಿ ಖುಷಿ ಇರುವಂಥ ರೈತರನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಅದೇ ರೀತಿ ಮಳೆನೇ ನಂಬ್ಕೊಂಡು ಹತ್ತಿ ಬಿತ್ತನೆ ಮಾಡಿ ಮಳೆ ದಾರಿ ಕಾಯ್ತಾ ಇರುವಂಥ ರೈತನ ಕಣ್ಣೀರಿನ ಕಥೆನೂ ಕೂಡ ನೀವು ಕೇಳ್ತೀರಾ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಒಬ್ಬ ರೈತನ ತಕ್ಕ ಮಟ್ಟದ ಖುಷಿ, ಇನ್ನೊಬ್ಬ ರೈತನ ಸಂಕಷ್ಟ ಪರಿಸ್ಥಿತಿ. ಇಬ್ಬರನ್ನು ಒಟ್ಟಿಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ರೈತನ ಪರಿಸ್ಥಿತಿ ಆ ಬೆಳೆ ಬಗ್ಗೆ, ಈ ರೈತನ ಪರಿಸ್ಥಿತಿ ಈ ಬೆಳೆ ಬಗ್ಗೆ ನೀವೇ ನೋಡಂತ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಕೂಡ. ಏನ್ ನಡೆದದ, ಹೆಂಗ್ ನಡೆದದ? ಎಣ್ಣೆ ಹೊಡಿಯಕಚ್ಚಪ್ಪ. ಎಣ್ಣೆ ಹೊಡಿಯಕತ್ತೀರಾ? ಬಾರಿ ಚಲೋ ಅದಲ್ಲ ಬೆಳೆ. ಏನೇನ್ ಮಾಡಿದಿದಕ್ಕ? 2 ಸಲ ಗೊಬ್ಬರ ಆಯ್ತಪ್ಪ ಇದಕ್ಕ. ಓಕೆ, ಎಷ್ಟು ತಿಂಗಳು ಬೆಳೆ ಆದಿದು? 2.5 ತಿಂಗಳು ಇರ್ತಪ್ಪ. 2.5 ತಿಂಗಳು ಬೆಳೆ ಐತಾ? ಬಾರಿ ಚಲೋ ಬಂದೈತಲ್ಲ ಬೆಳೆ ಇದು. ಇದೆಲ್ಲ ಬಗದಿಲ್ಲ, ಬಗ್ಸಿಲ್ಲ, ಏನಿಲ್ಲ, ಖಾಲಿ ನೀರಿಲ್ಲ, ಮಳೆನೂ ಇಲ್ಲ, ಬೋರ್ ಅದ, ಹಂಗೆ ತೋಸಿಗಂತ ಎಣ್ಣೆ ಹೊಡ್ಕಂತ ಇದಿಷ್ಟೇ ಮಾಡ್ಕಂತ. ಈಗ ಎಷ್ಟು ಗೊಬ್ಬರ ಅದು ಇದಕ್ಕ? 2ನೇ ಗೊಬ್ಬರ ಆಗ್ಯದ. 2 ಗೊಬ್ಬರ ಆಗ್ಯಾವ. ಎಣ್ಣೆ ಎಷ್ಟು ಸಲ ಹೊಡೆದಿ? ಇದು 6ನೇ ಸಲ. 6ನೇ ಸಲ ಎಣ್ಣೆ ಹೊಡೆದು ಯಾವ್ದು ಹೊಡೆಯಕತ್ತಿದ್ದಿ? ಟ್ರಿಪ್ಸಿಗೆ ಒಂದು, ಒಂದು ಕೊಲ್ಲೆ ಚಿಗದು, ಒಂದು ಸಮೃದ್ಧಿ. ಓಕೆ, 3 ಕಲ್ಸಿ ಹೊಡೆಯಕತ್ತಿ. ಅಂದ್ರೆ ಈಗ 6ನೇ ಸಲ ಎಣ್ಣೆ ಹೊಡೆಯೋದು. 6ನೇ ಸಲ ಇದೆ. ಓಕೆ, ಇದಾವ್ರಿ, ನೀರ್ ಕಟ್ಟಿನಿ. ಆಮೇಲೆ ಮಳೆ ಇಲ್ಲ ಅಸಲು. ಮಳೆ ಬಂದಿದ್ರೆ ಅನುತಪ್ ಬೆಳ್ತಿತ್ತು. ಈಗ ಮಳೆ ಇಲ್ಲ ಸಲಾಗ 3 ಸಲ ನೀರ್ ಕಟ್ಟಿನಿ. ಇಷ್ಟ ಕಾದ. ಓಕೆ, ಕಾಯಿ ಎಷ್ಟಿದೆ ಒಂದ್ ಗಿಡಕ್ಕ? ಒಂದ್ 10-12 ಅವ್ರಿ. ಮಳೆ ಬಂದಿದ್ರ ಇನ್ನ ಜಾಸ್ತಿ ಇರ್ತದ್ವು. ಮಳೆ ಇಲ್ಲ ಸಲಾಗ ನಾವ್ ಏನ್ ಮಾಡಾಕಿಲ್ಲ. ಟ್ರೀಟ್ಮೆಂಟ್ ಒಂದೇ ಕಡೆ ಹಚ್ಚಿವಿ. ಈಗ ಮಳೆ ಇಲ್ಲದ್ರೆ ಹಿಂಗಾದ ಬೆಳೆ. ಮಳೆ ಇಲ್ಲ ಸಲಾಗ ಹಿಂಗಾದ. ಮಳೆ ಬಂದಿದ್ರೆ ತಪ್ಪಿರ್ತದ ಬೆಳೆ. ಒಂದು ತಿಂಗಳು 2 ತಿಂಗಳು ಹಿಂಗೆ ಕಾಪಾಡ್ಬೇಕ್ರಿ. ಹಿಂಗೆ ಕಾಪಾಡ್ಬೇಕು. ಇನ್ನ 2 ತಿಂಗಳನ್ನ ಕಾಪಾಡ್ಬೇಕು. ಇವ್ಸ್ ಕಾಯಿ ಸಟ್ ಆಗಿ ಹೊಡೆ ತನಕನ ಕಾಪಾಡ್ಬೇಕು. ಇನ್ನ ಒಂದ್ 2 ತಿಂಗಳನ್ನ ಕಾಪಾಡಿದ್ರೆ ಇದೇನ್ ಮಳೆ ನಂಬಿಕಿಲ್ಲ, ಗ್ಯಾರಂಟಿ ಇಲ್ಲ. ಹೋಗ್ಬಿಡ್ತು ಮಳೆ. ಮಳೆಗಾಲ ಮುಗಿದೋಗ್ಬಿಟ್ಟದ. ಇನ್ನ 1 ತಿಂಗಳು 2 ತಿಂಗಳು ಇರ್ತದ. ಆಲ್ಮೋಸ್ಟ್ ಆಲ್ 60-70% ಮಳೆಗಾಲ ಆಗಿ ಹೋಗ್ಬಿಟ್ಟದ. 8ನೇ ಭಾಗ ಮಳೆ ಬರ್ತದೋ ಏನ್ ಮಾಡ್ತದೋ ಗೊತ್ತಿಲ್ಲ. ಏನ್ ದೇವರ ಬಲ್ಲ. ಮಾರಪ್ಪ ನಮಸ್ಕಾರ. ಏನು ಬೆಳೆ ಬಾಳ ಚಲೋ ಕಾಪಾಡಿದ್ದಲ್ಲ? ಏನ್ ಹೆಂಗ್ ಕಾಪಾಡಿದ್ದಿ? ಏನ್ ಪಳ್ಳಿ ಮಳೆ ಇದ್ದದಕ್ಕೆ ಇಷ್ಟ ಆಗದ, ನೀರ್ ಇದ್ದದಕ್ಕೆ ನಮ್ಗೆ ಇಷ್ಟ ಆಗದ. ಮಳೆ ಹೋಗ್ಬಿಟ್ಟದ ಮ್ಯಾಕ. ಮಳೆ ನಿಲ್ರಿ, ಮಳೆ ಇಲ್ದು ಎಲ್ಲ ವರ್ಷ ಹೆಂಗ ಮಳೆ ನಮ್ಮ ನೀರ್ ಅವ್ರ ಬೋರ್ ಅವ್ರೆ ನಡೀತದ. ಬೋರ್ ಇಲ್ದು ನೋಡಿ ಹೆಂಗ ಹೊಲಗಳು. ಓಕೆ, ಈಗ ಬೋರ್ವೆಲ್ ನಿಂದಾನೇ ಈ ರೀತಿ ಬೆಳೆ ಈ ರೀತಿ ಆಗ್ಯಾರ. ನೀರ್ ಇದ್ರಿಂದ ಎಷ್ಟು ಸಲ ನೀರ್ ಕಟ್ಟಿದ್ದಿ? ಒಂದ್ 2-3 ಸಲ ಕಟ್ಟಿರಿ. 3 ಸಲ ನೀರ್ ಕಟ್ಟಿದ್ದಿ. ಗೊಬ್ಬರ ಬಿತ್ತಿದ್ಯಾ? ಗೊಬ್ಬರ 2 ಸಲ ಬಿತ್ತಿರಿ. 2 ಸಲ ಬಿತ್ತಿದ್ದಿ. ಎಷ್ಟು ಎಕರೆ ಅದ ಹತ್ತಿ ಇವಾಗ? 5 ಎಕರೆ. 5 ಎಕರೆ ಇಟ್ಟಿದ್ಯಾ? 5 ಎಕರೆ ಇದ್ರಂಗೆ ಐತಾ? ಐತ್ರಿ ಹಂಗೆ. ಓಕೆ, ಮಳೆ ಅಂದ್ರೆ ಬರ್ತದ, ಮಾಡಾತದ, ಓದ್ತದ, ಬರ್ತದ, ಮಾಡಾತದ, ಓದ್ತದ್ರಿ. ಮಳೆನ ಬರವತ್ ಕಲ್ತ್ರಿ. ಹೌದು, ಮಳೆ ಬಂದ್ರೆ ಬೇಸಿರ್ತದ. ಮಳೆ ಬಂದ್ರೆ ಇದಕ್ಕಿಂತ ಮತ್ತೆ ಡಬಲ್ ಬೇಯ್ತದ ಗಿಡ. ಮಳೆಗೆ ಬೇರೆ ಆಗ್ತದ, ಸ್ವಲ್ಪ ಬೋರ್ ನೀರು ಬೇರೆ ಆಗ್ತದ್ರಿ. ಹೌದೌದು. ಮಳೆಗೆ ಅಂದ್ರೆ ಸ್ವಲ್ಪ ಜಾಸ್ತಿ ಇದಾಗ್ತದ್ರಿ. ಬೋರ್ ನೀರು ಸ್ವಲ್ಪ ಇದಾದಂಗ ಆಗ್ತದ ಅಷ್ಟೇ. ಹೌದೌದು. ಮಾಡಷ್ಟು ಮಾಡ್ತೀವ್ರಿ. ಮತ್ತೆ ಏನ ಮತ್ತೆ ಎಲ್ಲ ದೇವ್ರ ಕಡೆ ಬರ್ತದ. ಹೌದೌದು ಅಷ್ಟೇ. ಇನ್ನ ರೈತರು ಬೇರೆ ಆಪ್ಷನ್ ಇಲ್ಲ. ಏನ್ ಮಾಡಕ್ಕೆ ಸಿಗ್ತದಂದ್ರೆ ತರ್ಬೋದು. ಮಳೆ ಅದು ಎಲ್ಲಿ ಸಿಗೋದಲ್ಲ. ಅಲ್ರಿ, ಮಾಡಷ್ಟ ಮಾಡಮ್ ಪ್ರಯತ್ನ. ಅದ್ ಏನಾಗದ ಮತ್ತೆ ಹತ್ನ ಬಿಡೋದು. ಹೌದೌದು, ಆಗ್ಲಿ, ಒಳ್ಳೇದಾಗ್ಲಿ ಮಾರಪ್ಪ. ಓಕೆ, ಇವಾಗ ಇವರು ಬೋರ್ವೆಲ್ ಇದ್ದು ಇಷ್ಟೆಲ್ಲ ಬೆಳೆ ಉಳಿಸ್ಕೊಂಡಿರೋಂಥ ರೈತರ ಕತೆ ಇದಾಗಿತ್ತು. ಇವಾಗ ಬೋರ್ವೆಲ್ ಇಲ್ಲದೆ ಮಳೆನ ನಂಬಿಕೊಂಡು ಹತ್ತಿ ಬಿತ್ತಿರೋಂಥ ರೈತರು ಇಲ್ಲಿರ್ತಾರೆ. ಅವ್ರನ್ನ ಮಾತಾಡ್ಸೋಣಂತ. ನಮಸ್ಕಾರ. ಆಯ್ತಾ? ನಮಸ್ಕಾರ ಸರ್. ಏನ್ ನಿನ್ನ ಹೆಸರೇನು? ರಂಗನಾಥ್ ಸರ್. ಸ್ವಲ್ಪ ಜೋರಾಗಿ ಮಾತಾಡು. ರಂಗನಾಥ್. ನೀನು ಹತ್ತಿ ಇಟ್ಟಿದ್ಯಾ? ಹತ್ತಿ ಇಟ್ಟಿ ಸರ್. ಓಕೆ, ಎಷ್ಟು ಎಕರೆ ಇಟ್ಟಿದ್ದೆ? 2 ಎಕರೆ. 2 ಎಕರೆ ಇಟ್ಟಿದ್ಯಾ? ಅಂದ್ರೆ ಎಷ್ಟಾದ ಬೆಳೆ? ಹೆಂಗಾದ ಇಟ್ಟಾದ್ರಿ ಸರ್? ಬೆಳೆ ಅಷ್ಟೇ ಅದ. ಓಕೆ, ಯಾಕ ಮಳೆ ಬರ್ಲಾರ ಸಲ್ರಿ? ಮಳೆ ಬರ್ಲಾರ ಸಲ. ಬೋರ್ವೆಲ್ ಇಲ್ವಾ ನಿಂದು? ಬೋರ್ವೆಲ್ ಇಲ್ಲ. ಓಕೆ, ಅಂದ್ರೆ ನೀನ್ ಇಲ್ಲಿವರೆಗೆ ಏನೇನು ಮಾಡಿದ್ದೆ ಅದಕ್ಕ? ಕುಂಟೆ 2 ಸಲ ಓಡಿಸಿವ್ರಿ. ಕುಂಟೆ ಹೊಡೆದಿದ್ದೆ? 2 ಸಲ ಕಳೆ ತೆಗಿಸಿವ್ರಿ. ಕಳೆ ತೆಗಿಸಿದ್ವಿ. ಅಂದ್ರೆ ಬೆಳೆ ಅಷ್ಟಕ್ಕೆ ಆದ್ರಿ. ಓಕೆ, ಅಂದ್ರೆ ಮಳೆ ಬರ್ಬೇಕಾಗಿತ್ತು ನಿನಗೆ. ಮಳೆ ಬಂದ್ರೆ ಒಂದು ಗೊಬ್ಬರ ಮುಗಿತಿತ್ರಿ. ಇನ್ನ ಎಣ್ಣೆ ಹೊಡೆದಲ್ರಿ. ಎಣ್ಣೆ ಹೊಡೆದಿಲ್ಲ, ಗೊಬ್ಬರ ಬಿತ್ತಿಲ್ಲ, ಎಣ್ಣೆ ಹೊಡೆದಲ್ರಿ. ಎಷ್ಟಾದ? ಎಷ್ಟು ಎತ್ತರ ಅದ ಬೆಳೆ? ಇಷ್ಟೇ ಆದ್ರಿ. ಅಷ್ಟೇ ಆದ. ಅಂದ್ರೆ ಇದ್ರ ಸರಿಗೆ ಇಟ್ಟಿದ್ಯಾ? ಇದ್ರ ಸರಿಗೆ ಇಟ್ಟಿವಿ. ಇದ್ರ ಸರಿಗೆ ನೋಡಿದ್ರಲ್ಲ ವೀಕ್ಷಕರೇ, ಇದೇ ಒಂದೇ ಟೈಮಲ್ಲಿ ಇಟ್ಟಿರಂತ ಹತ್ತಿ ಬೀಜ ಇವ್ರದ್ದು ಆಲ್ಮೋಸ್ಟ್ ಆಲ್ 3 ರಿಂದ 4 ಫೀಟ್ ಹೈಟ್ ಇದೆ.
ಈ ರೈತರದ್ದು ಬಂದ್ಬಿಟ್ಟು ಒಂದ್ ಗೇಣು ಇದು ಅಷ್ಟೇ ಅಲ್ಲ? ಒಂದೇ ಗೇಣು ಇದೆ. ಒಂದೇ ಗೇಣು. ನೋಡಿ ವ್ಯತ್ಯಾಸ ಏನು, ಇದಕ್ಕೆ ಕಾರಣ ಏನು? ಮಳೆ ಸರ್. ಮಳೆ ಬಂದಿದ್ನಂದ್ರೆ ನೀನ್ ಇರ್ತೈತ್ರಿ ಸರ್. ಆಲ್ಮೋಸ್ಟ್ ಅಲ್ಲ 50-60% ಮಳೆಗಾಲ ಹೋಗ್ಬಿಟ್ಟತೆ. ಸೊ ಇನ್ಮೇಲೆ ಮಳೆ ಬಂದ್ರೆ ಬದುಕ ಚಾನ್ಸಸ್ ಐತೆ ನಿಮ್ದು? ಅದ ಸರ್. ಓಕೆ, ಟೈಮ್ ಆಗ್ಯದಲ್ಲ, ಏನ್ ಹೇಳ್ತಿದ್ದೆ ಅದಕ್ಕೆ? ಬರ್ಬೋದು, ಒಂದೊಂದು ಮಳೆ ಬಂದ್ರೆ ಬದುಕ್ಬೋದು. ಮಳೆ ಬಂದ್ರೆ ರಿಕವರಿ ಆಗ್ತದ, ಬದುಕ್ತಿದ್ದಿ. ಓಕೆ, ಇಲ್ಲಿಗೆ ಮತ್ತೆ ಮಳೆ ಬರ್ಲಿಕ್ಕೆ ಬರಲ್ರಿ. ಮಳೆ ಬರಲಿಲ್ಲ ಅಂದ್ರೆ ಅದು ವೇಸ್ಟ್ ಆದಾಗ. ಓಕೆ, ಇಲ್ಲಿವರೆಗೆ ಎಷ್ಟು ಖರ್ಚು ಮಾಡಿದ್ ನೀನ್ 2 ಎಕರೆಗೆ? 2 ಎಕರೆಗೆ ಒಂದು 30,000 ಆಗಿರ್ಬೋದು. 30,000 ಖರ್ಚು ಮಾಡಿದ್ಯಾ? ಅಂದ್ರೆ ಅದ್ರದ್ದು ಭರವಸೆ ಇಲ್ಲ ಇವಾಗ. ಮಳೆ ಬಂದ್ರೆ ಏನನ್ನ ರಿಕವರ್ ಆಗ್ತದೆ, ಇಲ್ಲಾಂದ್ರೆ ಅದೂ ಇಲ್ಲ. ಬರಲ್ಲ. ಓ, ಬಹಳ. ಇನ್ಮೇಲೆ ಆದ್ರೂ ಮಳೆ ಬರ್ಲಿ, ಆಗಸ್ಟ್ ಇಂದ ಮಳೆ ಬರುತ್ತೆ ಅಂತ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಸೊ ಆ ಸಮೀಕ್ಷೆ ನಿಜ ಆಗ್ಲಿ, ಎಲ್ಲಾ ರೈತರಿಗೆ ಖುಷಿ ಆಗ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ನಮ್ಮ ವೀಕ್ಷಕರ ಪರವಾಗಿ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಈತ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಈ ರೈತ ಮಳೆ ಇಲ್ಲದೆ ಬೋರ್ವೆಲ್ ಸಹಾಯದಿಂದ ಈ ಬೆಳೆನ ಈ ರೀತಿ ಉಳಿಸ್ಕೊಂಡು ಒಂದು ರೀತಿಲಿ ಖುಷಿನ ಪಡ್ತಾ ಇದ್ದಾನೆ. ಬಟ್ ಇನ್ನೊಂದು ರೀತಿಲಿ ಇದೇ ಪಕ್ಕದ ಜಮೀನಿನಲ್ಲಿ ಮಳೆನ ನಂಬ್ಕೊಂಡು ಹತ್ತಿ ಇಟ್ಟ ರೈತನ ಕಥೆನೂ ಕೇಳಿದ್ರಿ. ಯಾಕಂದ್ರೆ ಅವ್ರದ್ದು ಇನ್ನಿದುವರೆಗಾಗಿ 1 ಫೀಟ್ ಹೈಟ್ ಕೂಡ ಇಲ್ಲ, ಗೊಬ್ಬರ ಬಿತ್ತಿಲ್ಲ, ಎಣ್ಣೆ ಹೊಡೆದಿಲ್ಲ, ಏನು ಮಾಡಿಲ್ಲ, ಬರೀ ಕಳೆ ಮಾತ್ರ ತೆಕ್ಕೊಂಡು ಮಳೆನ ನೋಡ್ತಾ ಇದ್ದಾರೆ. ಸೊ ಅವರಿಗೆಲ್ಲರಿಗೆ ಇನ್ನು ಮೇಲಾದರೂ ಮಳೆ ಬಂದು ಎಲ್ಲ ರೈತರಿಗೆ ಖುಷಿಯಾಗಿ ನಕ್ಕಂತ ಒಂದು ಒಳ್ಳೆ ಬೆಳೆನ ತೆಗೆಯುವಂಥ ಒಂದು ಸಂದರ್ಭ ಕೂಡಿ ಬರಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ಇಟ್ಕೊಂಡು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.